ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಟೈಲರ್ ಲೈಫ್ ಬಗ್ಗೆ ಮಾತಾಡೋಣ. ಒಂದು ಟೈಲರ್ ಲೈಫು ಯಾವ ಥರ ಲೀಡ್ ಮಾಡ್ತೇನೆ ಅನ್ನೋದು ವಿಷಯ ಬಗ್ಗೆ ನಾವು ಮಾತಾಡೋಣ. ಯಾವ ಥರ ಲೀಡ್ ಮಾಡ್ತಾನೆ? ಓಲ್ಡ್ ಟೈಲರ್, ಒಂದು 60 ವರ್ಷ ಮನುಷ್ಯ ಒಂದು ಇದಾನೆ ಇವತ್ತು ಟೈಲರ್. ಜೇಂಟ್ಸ್ ಅಂದರೆ, ಲೇಡೀಸ್ ಅಂದರೆ ಸ್ವಲ್ಪ ಮಾಡಲ್ಲ ಅವರು. ನಮ್ಮ ಅತ್ತೆಗಳು ಇದ್ದಾರಲ್ಲ, ನಮ್ಮ ಸೋದರತ್ತೆ ಇದ್ದಾರೆ, ಅವ್ರಿಗೆ ಇವಾಗ 70-75 ವರ್ಷ ಇರ್ತದೆ. ಅವರು ಇವಾಗ ಬಿಟ್ಟಿದ್ದಾರೆ. ಯಾಕಂದರೆ ತುಂಬ ದಿನ ಒಳಗೆ ಲೇಡೀಸ್ಗಳು ಮಾಡಲ್ಲ, ಜೇಂಟ್ಸ್ ಮಾಡ್ತಾ ಇರ್ತಾರೆ. ಯಾಕಂದರೆ ಲೇಡೀಸಿಗೆ ಮನೇಲಿ ಅಡುಗೆ ಎಷ್ಟೇ ಏಜ್ ಅಂದರೂ ಕೂಡ ಅವ್ರಿಗೊಂದು ಏನೋ ಒಂದು ಪಾತ್ರೆ ತೊಳೆಯೋಣ, ಒಂದು ಕಸ ಗುಡ್ಸೋಣ ಅನ್ನೋ ಉದ್ದೇಶ ಲೇಡೀಸಲ್ಲಿ ಇರುತ್ತೆ. ಸೊ ಅವರು ಟೈಲರಿಂಗು ಮಾಡ್ತಾ ಇದ್ರೆ ಅವರು ಒಂದು ಶಾರ್ಟ್ ಪೀರಿಯಡ್ ಅವ್ರಿಗೆ ಅಂದರೆ ಅವರಿಗೆ ಒಂದು ವಯಸ್ಸು ಬರೋವರೆಗೂ ಮಾಡ್ತಾರೆ. ಆಮೇಲೆ ಅವರು ಅದರಿಂದ ಆ ಕೆಲಸ ರಿಸೈನ್ ಮಾಡಿಬಿಡ್ತಾರೆ. ನನಗೆ ಆಗಲ್ಲಪ್ಪ, ಇದು ನನಗೆ ಇಷ್ಟೇ ಸಾಕು ಅನ್ನೋದು ಅವರು ಡಿಸೈಡ್ ಆಗಿ ಬಿಟ್ಬಿಡ್ತಾರೆ. ಬಟ್ ಜೇಂಟ್ಸ್ ಆ ಥರ ಅಲ್ಲ. ಜೇಂಟ್ಸ್ ಏನು ಮಾಡ್ತಾರೆ, ಅವರು ವಯಸ್ಸಾದ್ರೂ ಕೂಡ ಮನೇಲಿ ಅವ್ರು ಊಟ ಮಾಡ್ಕೊಂಡು ಬಂದುಬಿಟ್ಟು ಕೂತ್ಕೊಂಡು ಒಂದು ಬ್ಲೌಸ್ ಬಂದರೆ ಸಾಕು, ಒಂದು ಶರ್ಟ್ ಬಂದರೆ ಸಾಕು, ಒಂದು ಪ್ಯಾಂಟ್ ಬಂದರೆ ಸಾಕು ಅನ್ನೋ ರೀತಿಲಿಂತ ಸೆಶ್ಮ ಹಾಕ್ಕೊಂಡು, ಒಂದು ಸೆಕೆ ಆಗ್ತಾಯಿದ್ರೆ ಒಂದು ಬನಿನ ಮೇಲೆ ಕೂತ್ಕೊಂಡು, ನಾನು ನೋಡ್ದಂಗೆ ಹೇಳ್ತಾ ಇದ್ದು, ಒಂದು ಕೊಳ ಟೇಪ್ ಹಾಕ್ಕೊಂಡು ಕಾಣಿಸ್ತಿದ್ಲು ಕೂಡ ನಿಧಾನ ಹೊಲ್ಕೊಂತ ಕುಂತಿರ್ತಾರೆ. ಎಷ್ಟೋ ಜನ ನಾನು ನೋಡಿದ್ದೀನಿ. ಮತ್ತು ಕೆಲವೊಂದು ಟೈಲರ್ಸ್ ಏನು ಮಾಡ್ತಾರೆ, ಅವ್ರಿಗೆ ಅಂಗಡಿ ಮುಂದೆ, ನಮ್ಮೂರಲ್ಲಿ ನೋಡಿದ್ನಲ್ಲ, ಬಟ್ಟೆ ಅಂಗಡಿ ಮುಂದೆ ಒಂದು ಮಿಷಿನ್ ಇಟ್ಕೊಂಡು ಬಿಸಿಲಿಗೆ, ಗಾಳಿಗೆ, ಮಳೆಗೆ ಮಾಡ್ಕೊತ ಅವ್ರ ಅಂಗಡಿ ಮುಂದೆ ಕುಂತು ಬಂದು ಬಟ್ಟೆಗಳನ್ನ ಆಲ್ಟ್ರೇಷನ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಆ ಅಂಗಡಿಯಲ್ಲಿ ತೊಗೊಂಡು ಬಂದು ಅವ್ರು ಲೂಸು ಟೈಟ್ ಆಗ್ತಿರ್ತಾವಲ್ಲ, ಅವಾಗ ಅದನ್ನು ಅವ್ರು ಆಲ್ಟ್ರೇಷನ್ ಮಾಡೋದು ಕೊಡ್ತಾ ಇರ್ತಾರೆ. ಸೊ ಅವರು ಒಂದು 10 ವರ್ಷ ಆದ್ರೂ ಅಲ್ಲೇ ಇರ್ತಾರೆ, 20 ವರ್ಷ ಆದ್ರೂ ಅಲ್ಲೇ ಇರ್ತಾರೆ, ಅಂಗಡಿ ಮುಂದೆನೇ ಇರ್ತಾರೆ. ಅವರ ಲೈಫಲ್ಲಿ ಯಾವ ಥರ ಚೇಂಜಸ್ ಬರಲ್ಲ. ಫಸ್ಟು. ಸೆಕೆಂಡ್ ಒನ್ನು, ಏಜ್ ಆಗಿದ್ದ ಮನುಷ್ಯ 60 ವರ್ಷ 70 ವರ್ಷ ಮೇನ್ ಬಗ್ಗೆ, ಅಂದರೆ ವುಮೆನ್ ಅಲ್ಲ, ಮೇನ್ ಬಗ್ಗೆ, ಗಂಡಸು ಮಕ್ಕಳ ಬಗ್ಗೆ ಮಾತಾಡಿದ್ನಲ್ಲ, ಅವ್ರ ಪಾಡಿಗೆ ಅವರು ಸ್ಟಿಚ್ ಮಾಡ್ಕೊತಾನೆ ಇರ್ತಾರೆ. ಬಟ್ ಅವ್ರ ಲೈಫಲ್ಲೂ ಅಷ್ಟೇ. ಯಾಕಂದರೆ ಅವ್ರ ಮನಸ್ಸಲ್ಲಿ ಅವ್ರು ಹೆಂಗೆ ಗೊತ್ತಾ, ಜೇಂಟ್ಸ್ ಸ್ಟಿಚ್ ಮಾಡಿದರೆ, ಒಂದು ವೇಳೆ ಈ ವಿಡಿಯೋ ಜೇಂಟ್ಸ್ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾ ಹೇಳೋದು ಕರೆಕ್ಟೇ ಅಂತ. ಜೇಂಟ್ಸ್ ಸ್ಟಿಚ್ ಮಾಡ್ತಾ ಇದ್ರೆ ಮನೆಗೆ ಹೆಣ್ಮಕ್ಳು ಬಟ್ಟೆ ಆಗಲಿ ಗಂಡ್ಮಕ್ಳು ಬಟ್ಟೆ ಆಗಲಿ, ಅವ್ರ ಹೆಣ್ಮಕ್ಳು ಹೆಮ್ಮಿಂಗ್ ಮಾಡೋದು, ಉಕ್ಸ್ ಹಾಕೋದು, ಅದನ್ನು ಐರನ್ ಮಾಡೋದು, ಈ ಥರ ಕೆಲಸ ಮಾಡಿದ್ರೆ ಹೆಚ್ಚು ಕಡಿಮೆ ಅಂದರೆ ಸ್ವಲ್ಪ ಅವ್ರು ಕಲ್ತಿದ್ರೆ ಒಂದು ಬ್ಲೌಸ್ 2 ಬ್ಲೌಸ್ ಹೊಲಿಯೋದು, ಆ ಥರ. ಮೇನ್ ಗಂಡಸು ಮಗ ಆಗಿರ್ತಾರೆ, ಹೆಣ್ಮಕ್ಳು ಈ ಥರ ಅವ್ರಿಗೆ ಹೆಲ್ಪ್ ಮಾಡ್ಕೊತಿರ್ತಾರೆ. ಒಂದು ವೇಳೆ ಹೆಣ್ಮಗಳೇ ಇದ್ದಾಳೆ ಟೈಲರು, ಗಂಡ್ಮಗ ಏನೂ ಮಾಡ್ತಾ ಇರಲಿಲ್ಲ, ಅವ್ರೇನೋ ಬೇರೆ ಜಾಬ್ ಮಾಡ್ತಾ ಇದ್ದಂದರೆ, ಆ ಕಡೆ ಮನೆಯಲ್ಲಿ ಕೆಲಸ ಮಾಡಿ, ಈ ಕಡೆ ಟೈಲರಿಂಗು ಮಾಡಿ, ಈ ಕಡೆ ಕಸ್ಟಮರ್ ಹತ್ರ ಇದು ಮಾಡಿಕೊಂಡು, ಆ ಕಡೆ ಯಾರು ಮನೆಯಲ್ಲಿನ ಮಕ್ಕಳು ನೋಡಿಕೊಂಡು, ತುಂಬ ತುಂಬ ಅಂದರೆ ತುಂಬ, ಅದ್ರಾಗ ಸಿಂಗಲ್ ಮದರ್ ಆದರೆ ಇನ್ನೂ ಹಿಂಸೆ. ಯಾಕಂದ್ರೆ ಪ್ರತಿಯೊಂದು ಸಿಂಗಲ್ ಮದರ್ಗಿಂತ ಇದ್ದಷ್ಟು ಹಿಂಸೆ ಮತ್ತು ಪ್ರಪಂಚನಾಗ ಯಾರಿಗಿರಲ್ಲ ನನಗೆ ಗೊತ್ತಿದ್ದಲ್ಲಿ. ಆ ಥರ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಒಂದು ಟೈಲರ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಈ ಥರ ಲೈಫು ಲೀಡ್ ಮಾಡ್ತಾ ಇದ್ವಿ. ಹೌದಪ್ಪ, ಓಕೆ, ನಾವಿಷ್ಟು ಕೆಲಸ ಮಾಡೀವಿ. ಸಿಂಗಲ್ ಮದರ್ ಆಯಿತು, ಈಗ 60-70 ಇಯರ್ಸು ಓಲ್ಡ್ ಮೇನ್ ಆಗಲಿ, ಅದೇ ಗಂಡಸು ಮಗ ಆಗಲಿ, ಆಚೆ ಮನೆಗಿದ್ದು ಎಲ್ಲ ಗಂಡು ಮಗ ತಂದು ಕೊಟ್ಟಿದ್ದಾನೆ, ಹೆಣ್ಮಗಳು ಇದೊಂದು ಟೈಲರಿಂಗ್ ಮಾಡ್ತಾಯಿದ್ರೆ ಅವರಾಗಲಿ, ಯಾರನ್ನಾಗಲಿ ಇದರಲ್ಲಿ ಎಷ್ಟು ಸಂಪಾದನೆ ಮಾಡಿರ್ತಾರೆ ನಿಮ್ಗೇನೋ ಐಡಿಯಾ ಇದೆಯಾ? ಟೈಲರಿಂಗ್ನಲ್ಲಿ ಫುಲ್ಲು ಅಫೀಷಿಯಲ್ ಲೈಫ್ನ ಲೀಡ್ ಮಾಡಿದ್ದಾರೆ. ಚಲೋ ಹೈ ಲೆವೆಲ್ಗಿದ್ದಾರೆ ಅಂದರೆ 1, 2, 3, 4 ಅಂತ ಲೆಕ್ಕ ಕೈಯಲ್ಲಿ ಬೆರಳ ಮೇಲೆ ಲೆಕ್ಕ ಮಾಡ್ಬೋದು ಟೈಲರ್ಗೆ. ಅದೇ ಬಟ್ಟೆ ಮಾರ್ತಿರ್ತಾರೆ ನೋಡಿ, ಸೀರೆ ಮಾರ್ತಾರೆ, ಮತ್ತು ಬೇರೆ ಸೇಲ್ಸ್, ಅವ್ರು ನೋಡಿ ಕೋಟ್ಯಾಂತರಗಳನ್ನು ಹೋಗಿರ್ತಾರೆ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿರ್ತಾರೆ, ಹೈಫೈ ಲೈಫ್ನಲ್ಲಿ ಇರ್ತಾರೆ. ಅವ್ರು ನೀಡೋಕ್ಕಾಗಲ್ಲ. ಬಟ್ಟೆ ಮಾರೋರು ಆ ಥರ ಇರ್ತಾರೆ. ಅದೇ ಬಟ್ಟೆ ತಂದು ಮತ್ತೆ ಇದನ್ನು ನಾವು ಸ್ಟಿಚ್ ಮಾಡಿ ಇವ್ರಿಗೆ ಹಾಕ್ತೀವಲ್ಲ ನಾವು, ಯಾಕಂದರೆ ಬಟ್ಟೆ ಹೊಲದ್ರ ಮೇಲೆ ಒಂದು ಮನುಷ್ಯ ಹಾಕ್ಕೊಂಡು ಅದು ಹಾಕೊಳ್ಬೇಕಲ್ವಾ. ಟೈಲರ್ ಇಲ್ಲಾರ್ದ ಬಟ್ಟೆ ಹೊಲಿಯೋಕೆ ಮತ್ತಿನ್ನೊಬ್ರು ಯಾರು ಹೊಲಿಯಲ್ಲ, ಅದನ್ನು ಟೈಲರೇ ಹೊಲಿಬೇಕಲ್ವಾ. ಆ ಹೊಲಿಯಂಥ ಟೈಲರ್ ಲೈಫ್ ಎಲ್ಲಿದೆ ಇವತ್ತು? ಮೊನ್ನೆ ಟೈಲರ್ಸ್ ಡೇ ಆಗಿತ್ತು ಮೊನ್ನೆ. ಆವತ್ತು ನಾನು ನೋಡಿದೆ ಒಂದು ವಿಡಿಯೋದಲ್ಲಿ, ಟೈಲರ್ಸಿಗೆ ಕೆಲಸ ಇಲ್ಲ, ಜೇಂಟ್ಸಿಗಿಲ್ಲ, ಲೇಡೀಸ್ಗಂತೂ ಇದೆ, ಬಟ್ ಕಡಿಮೆನೇ ಇದೆ ಇವಾಗ. ಆಲ್ಮೋಸ್ಟ್ ಕಡಿಮೆ ಆಗಿದೆ. ನಮ್ಮದು ಫೀಲ್ಡ್ ಅಂಬೋದು ಬರ್ತಾ ಆಲ್ಟ್ರೇಷನ್ ಸಿಗುತ್ತೋ ಇಲ್ಲ ಬ್ಲೌಸ್ಗಳು ಆ ಕಡೆ ಬ್ಲೌಸ್ ಸಿಗ್ತಾವೋ ಗೊತ್ತಿಲ್ಲ. ಟೋಟಲ್ ರೆಡಿಮೆಂಟ್ಗೆ ಹೋಗ್ತಾ ಇದೆ ಪ್ರಪಂಚ. ಅವರು ಅಂದರೆ ಈ ವಿಡಿಯೋ ನಾನು ನೋಡಿದ್ದು ಆಂಧ್ರ ಕಡೆ. ಅವರು ಪಾಪ ಎಷ್ಟೋ ಜನ ಟೈಲರ್ ಸಂಘದಿಂದ ಬಂದ್ಬಿಟ್ಟು, ನಮ್ಗೆ ಈ ಕೆಲಸ ಇಲ್ಲ ರೀ, ಮೊದಲು ಹಂಗೆ ಕೆಲಸ ಇಲ್ಲ, ಆವಾಗ ತುಂಬ ಬಟ್ಟೆಗಳು ಬರ್ತಿದ್ವು, ತುಂಬ ಹೊಲ್ತಿದ್ವಿ, ಇವಾಗ ಬಟ್ಟೆ ಕಡಿಮೆ ಅಂತ ಅವರು ನಮ್ಗೆ ಇರೋಕ್ಕೆ ವ್ಯವಸ್ಥೆ ಕೂಡ ಇಲ್ಲ, ನಮ್ಗೇನೋ ಗೌರ್ಮೆಂಟ್ಗಳಿಂದ ಮನೆಗಳು ಮಾಡಿಕೊಡ್ರಿ ಅಂತ ಅವರು ರಿಕ್ವೆಸ್ಟ್ ಗೌರ್ಮೆಂಟ್ಗೆ, ನ್ಯೂಸ್ ಅವ್ರಿಗೆ ಹೇಳ್ತಾಯಿದ್ರು.
ಯಾಕೆ ಇದೆ ಹೇಳಿ ಈ ಪರಿಸ್ಥಿತಿ ಇವತ್ತು ನಮ್ಮ ಹೊತ್ತಿಗೆ? ಟೈಲರ್ಗೆ ಈಗ ನಾವು ಟೈಲರ್ ಕೆಲಸ ಮಾಡೋರ್ಗು ಒಂಚೂರು ಬೆಲೆನ ಕೊಡಲ್ಲ, ಯಾರಿಗೂ ಗೊತ್ತಾ? ಎಷ್ಟು ಕೂಲಿ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾರ ನೋಡಿ, ಆ ಥರ ಕೇಳ್ತಾರೆ ಎಷ್ಟು ಕೂಲಿ ಬ್ಲೌಸ್ಗೆ. ಲೈಫ್ ಎಲ್ಲ ನಾವು ಎಷ್ಟು ಕಷ್ಟಪಡ್ತೀವಿ, ಅವ್ರು ಅಂದ್ ಚೆನ್ನಾಗಿ ಕಾಣಿಸ್ಬೇಕಂತ. ಅವ್ರು ನಮಗೂ ಹಬ್ಬಗಳು ಬಂದರೆ ನಾವು ಹಬ್ಬ ಬಿಟ್ಟು ಅವ್ರಿಗೆ ಬಟ್ಟೆ ಹೊಲ್ದು ಕೊಡ್ತೀವಿ. ನಮ್ಮ ಮನೆಯಲ್ಲಿ ಅಡುಗೆ ಮಾಡೋ ಕೂಡ ಒಂದು ಟೈಮ್ಗೆ ನಂದೇ ಹೇಳ್ತಾ ಇದ್ದೀನಿ, ನಾನು ರಾತ್ರಿಗೆ ಬಂದು ಅಡುಗೆ ಮಾಡೋಕೆ ನನಗೆ ಆಗಲಿಲ್ಲ ಅಂದರೆ ನಾನು ಹೋಟೆಲಿಂದ ತರಿಸ್ಕೊಂಡು ದಿನಗಳು ತುಂಬ ಇದ್ದಾವೆ. ತುಂಬ ಅಂದರೆ ತುಂಬ ಇದ್ದಾವೆ. ಎಷ್ಟೋ ಸರ್ತಿ ಹಬ್ಬ ದಿನ ಕೂಡ ನಾರ್ಮಲ್ ಹೋಟೆಲಿಂದ ಇವತ್ತು ದೊಡ್ಡ ಹಬ್ಬ ಬಂದಿದೆ, ಇವತ್ತು ಹಬ್ಬಕ್ಕೆ ನಾನು ಹೋಳಿಗೆ ಮಾಡ್ಬೇಕು, ಒಬ್ಬಟ್ಟು ಮಾಡ್ಬೇಕಂದ್ರೆ ನನ್ನ ಟೈಮ್ ಇಲ್ಲಾರ್ದ, ನನಗೆ ಪೇಷನ್ಸ್ ಇಲ್ಲಾರ್ದ ನಾನು ಹೋಟೆಲಿಂದ ಒಬ್ಬಟ್ಟು ತರಿಸ್ಕೊಂಡು ಅನ್ನ ಸಾಂಬಾರು ಮಾಡ್ಕೊಂಡು ತಿನ್ನೋ ದಿನಗಳು ಕೂಡ ಇದ್ದಾವೆ ನನ್ನ ಲೈಫಲ್ಲಿ. ಆ ಥರ ನಿಮ್ಮ ಲೈಫ್ ಲೀಡ್ ಮಾಡಿದ್ದೀರಾ? ನಿಮ್ಮಲ್ಲಿ ಆಗಿದ್ರೆ ಒಂದು ವೇಳೆ ಕಾಮೆಂಟ್ ಮಾಡಿ, 100% ನನಗೆ ಕಾಮೆಂಟ್ ಮಾಡಿ. ಯಾಕಂದರೆ ನನಗೆ ಯಾಕೆ ಅನ್ನಿಸ್ತಾ ಇದೆ ಅಂದರೆ, ನಾನು ಯಾರ್ದನ್ನ ಮದುವೆ ಬುಕ್ಕಿಂಗ್ ತೊಗೊಂಡಿನಿ, ಯಾರ ಹೆಸರು ಹೇಳಲ್ಲ, ಬಟ್ ಹೇಳ್ತಾ ಇದ್ದೀನಿ, ಯಾರ್ದನ್ನ ಮದುವೆ ಬುಕ್ಕಿಂಗ್ ತೊಗೊಂಡಿವಿ, ಒಂದು 60-70 ಸಾವಿರ ರೂಪಾಯಿ ಬಿಲ್ ಆಯಿತು. ಆಯಿತಾ? ಬಿಲ್ಲು ಬಟ್ಟೆ ಕೊಡೋಕಲ್ಕ ಈ ಡಿಸೈನ್ ಬೇಕು, ಆ ಡಿಸೈನ್ ಬೇಕು, ಆ ಡಿಸೈನ್ ಬೇಕು, ಎಲ್ಲ ಡಿಸೈನ್ಸು ನಾವು, ಯಾಕಂದರೆ ನಮಗೊಂದು ಖುಷಿ, ಅರೆ ಇಷ್ಟು ಬಿಲ್ ಬರುತ್ತೆ ನಮಗೆ ಅನ್ನೋದು. ಬಟ್ ಆ ಬಂದಿರೋ ಬಿಲ್ಲಲ್ಲಿ ಎಷ್ಟು ಹೊರಗಡೆ ಹೋಗುತ್ತೆ, ಎಷ್ಟು ಮಿಕ್ಕುತ್ತೆ, ಒಂದ್ಸರಿ ನಾನು ಲೆಕ್ಕ ಹೇಳ್ತೀನಿ ನೋಡಿರಿ. ನಿನ್ನೆ ಒಂದು ವಿಡಿಯೋ ನೋಡಿರ್ಬೇಕು ನೀವು. ಆ ವಿಡಿಯೋದಲ್ಲಿ ನಾನು ಮಾಡಿದ್ದು ಬಿಲ್ಲು 70,000 ರೂಪಾಯಿ. 70,000 ರೂಪಾಯಿದಲ್ಲಿ ನಾನು ಹೊರಗಡೆ ಹ್ಯಾಂಡ್ ವರ್ಕರ್ ಕೊಟ್ಟಿರೋದು ನನಗೆ, ಅವ್ರಿಗೆ ಎಷ್ಟು ಕೊಟ್ಟಿದ್ದೆ ನಾನು, ಏನಿಲ್ಲ ಅಂದರೆ 70,000ಗೆ 40,000 ರೂಪಾಯಿ, 40 ಒಂದು 39-40 ಮಧ್ಯದಲ್ಲಿ ಅವ್ರಿಗೆ ಕೊಟ್ಟಿದ್ದೀನಿ ನಾನು. ಇನ್ನೆಷ್ಟು ಬಿಕ್ಕುತ್ತೆ? 30ರಲ್ಲಿ ಕುಚ್ಚುಗಳಿಗೇನೋ ಎಷ್ಟು ಸೀರೆ, 8 ಸೀರೆ ಕುಚ್ಚಿಗೆ ಒಂದು 5,000 ಮಿನಿಮಮ್, 5,000-6,000 ರೂಪಾಯಿ ಹೋಯಿತು. ಅವಾಗ ನನಗೆ 25 ಮಿಕ್ಕಿತ್ತು. 25ರಲ್ಲಿ ಟೈಲರ್ಗೆ 12,000 13,000 ರೂಪಾಯಿ ಟೈಲರ್ಗೆ ಹೋಗಿದೆ. ಅವಾಗ ನನ್ನ ಹತ್ರ ಬಂದರೆ ಎಷ್ಟು ಮಿಕ್ಕಿತ್ತು? 10,000 ರೂಪಾಯಿ. 10 ಇಲ್ಲಾಂದ್ರೆ 12, 15 ಕೂಡ ಇಟ್ಕೊಳ್ಳಿ ಹೋಗ್ಲಿ. 15,000 ರೂಪಾಯಿದಲ್ಲಿ ಲೈನಿಂಗು, ಉಕ್ಸು, ಎಮ್ಮಿಂಗ್ ಮಾಡೋರಿಗೆ, ರೆಂಟು, ಕರೆಂಟ್ ಬಿಲ್ಲು, ಇವೆಲ್ಲ ನಾನು ತೆಗೆದ್ಮೇಲೆ ನನ್ನ ಹತ್ರ ಬರೋಪಟ್ಟಿಗೆ ಎಷ್ಟಾಯ್ತು ಹೇಳ್ರಿ? 6,000-7,000 ರೂಪಾಯಿ. ಅಂದರೆ ಇದರಲ್ಲಿ ಯಾರು ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ ನೀವು ಹೇಳ್ಬೇಕು. ಇವಾಗ ವರ್ಕೋರ್ಗ, ಸೇಲ್ ಮಾಡಿದವ್ರಿಗೆ, ಬಟ್ಟೆ ಸೇಲ್ ಮಾಡಿದವ್ರಿಗೆ, ವರ್ಕ್ ಹಾಕಿದವ್ರಿಗೆ, ಸ್ಟಿಚಿಂಗ್ ಮಾಡಿದವನ್ಗ, ಏನು ಓನರ್ಗ, ಅಂದರೆ ನಮಗೆ ಶಾಪ್ ಓನರ್ಗ, ಯಾರಿಗೆ ಪ್ರಾಫಿಟ್ ಇದೆ ಲೆಕ್ಕ ಮಾಡಿ ನೀವು. ಯಾಕಂದರೆ ಅವರು ಸರಿ ಓಕೆ, ನಮ್ಗೆ ಬಂದಿದ್ದು ಒಂದು 5,000, 6,000, 7,000 ನನಗೆ ಮಿಕ್ಕಿಲಿ ಹ್ಯಾಪಿ ಬಿಡು, ಅಷ್ಟನ ಬಂದಲ್ಲ. ಯಾಕಂದರೆ ಈಗ ನಾನು ಕಟಿಂಗ್ ಒಂದೇ ಮಾಡ್ತೀನಿ, ಸ್ಟಿಚಿಂಗ್ ಬೇರೆಯವ್ರು ಮಾಡ್ತಾರೆ. ಅದರಲ್ಲಿ 3ನೇ ಭಾಗ ನಾನು ಅವ್ರಿಗೆ ಕೊಡ್ತೀನಿ, ಕಂಪಲ್ಸರಿ ಕೊಡಲೇಬೇಕು. 500 ರೂಪಾಯಿ ಬ್ಲೌಸ್ ಇದ್ದರೆ 200 ರೂಪಾಯಿ ಅವ್ನಿಗೆ ಕೊಡ್ಬೇಕು ನಾನು. ಅವಾಗ ನನ್ನ ಹತ್ರ 300 ರೂಪಾಯಿ ಮಿಕ್ಕುತ್ತೆ. 300 ರೂಪಾಯಿದಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. 300 ರೂಪಾಯಿದಲ್ಲಿ ನನಗೆ 30-35 ರೂಪಾಯಿ ಲೈನಿಂಗ್ ಹೋಗುತ್ತೆ, 20 ರೂಪಾಯಿ ಹೆಮ್ಮಿಂಗ್ ಹೋಗುತ್ತೆ, ಉಕ್ಸು ಮತ್ತು ಥ್ರೆಡ್ಡಲ್ಲಿ ಒಂದು 5 ರೂಪಾಯಿ ಇಟ್ಕೊಳ್ಳಿ. 5 ರೂಪಾಯಿ ಯಾಕೆ? ಒಂದು ಬ್ಲೌಸಿಗೆ ಒಂದು ರೀಲ್ ಬೇಕೇ ಬೇಕು, 7 ರೂಪಾಯಿ ರೀಲ್ ಬೇಕು. ಯಾಕಂದರೆ ಆ ಮಿಕ್ಕಿ ಬಾಬಿನಲ್ಲಿ ರೀಲ್ ಇರುತ್ತಲ್ಲ, ಕಿತ್ತಿ ಬಿಸಾಕ್ಬಿಟ್ಟು ಅದನ್ನು ಒಂದು ರೀಲ್ ಕಂಪಲ್ಸರಿ ಮಾಡ್ತಾರೆ. ಅವ್ರು ನನ್ನ ಹತ್ರ ಬರೋಪಟ್ಟಿಗೆ ಎಷ್ಟಾಗುತ್ತೆ ಅದು ಕೌಂಟ್ ಮಾಡಿ ನೀವು. ಎಷ್ಟು ಮಿಕ್ಕುತ್ತೆ ನನ್ನ ಹತ್ರ ಬರೋಪಟ್ಟಿಗೆ? ಒಂದು ಅವ್ನ ಟೈಲರ್ಗೆ ಏನಿದೆಯೋ ಅದ್ರ ಮೇಲೆ ನನಗೆ ಅಷ್ಟೇ. ರೆಂಟ್ ಎಲ್ಲ ತೆಗೆದ್ರೆ ಅವನಕ್ಕಿಂತ ನನಗೆ ಒಂದು 10 ರೂಪಾಯಿ ಕಡಿಮೆ ಸಿಗೋದು. ಈ ಥರ ಲೈಫ್ ಲೀಡ್ ಮಾಡ್ತಾ ಇದ್ದೆ. ಯಾಕೋ ನನಗೆ ಬೇಜಾರಾಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಈಗ 60-70 ರೂಪಾಯಿ ಬಿಲ್ ಆದ್ರೂ ಕೂಡ ಹೋಗ್ಲಿ ಬಿಡು, ಒಂದೇ ಸರ್ತಿ ಕೊಟ್ಟರಪ್ಪ, ಒಂದೇ ಸರ್ತಿ ಒಂದು 6,000-7,000 ನನ್ನ ಕೈಗೆ ಮಿಕ್ಕಿತೆ ಬರುತ್ತೆ, ಆ ಥರ ಇಲ್ಲ. ಇವತ್ತು 10 ಹಾಕಿದೆ, ನಾಳೆ 15 ಹಾಕಿದೆ, ಮತ್ತೆ 20 ಹಾಕಿದೆ. ಈ ಥರ ಟೈಲರ್ಗಳಿಗೆ ಈ ಥರ ಮಾಡೋದು. ಯಾಕಂದರೆ ಟೈಲರ್ಗೆ ಮ್ಯಾಕ್ಸಿಮಮ್ ಒಂದು 70,000 ರೂಪಾಯಿ ಬಿಲ್ ಆಗಿದೆ. ಒಂದ್ಸಲ ಹಾಕಿದ್ದಾರೆ, ಯಾರನ್ನ ಒಂದು 70,000 ಬೇಡ, ಒಂದು 10,000 ರೂಪಾಯಿ ಬಿಲ್ ಹಾಕಿದ್ರು ಕೂಡ ಟೈಲರ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ನನ್ಗೆ ಹಾಕಿದ್ದಾರೆ ಒಂದೇ ಸರಿ ಬಿಲ್ ಅಂತ. ಸಾಧ್ಯನೇ ಇಲ್ಲ. ಇವತ್ತು 10,000 5,000 ರೂಪಾಯಿ ಬಿಲ್ ಇದ್ರೆ ಕೂಡ 3,000 ರೂಪಾಯಿ ಇವಾಗ ತೊಗೊಳ್ಳಿ, ಮತ್ತೆ ಬಂದೋಗ ಮತ್ತೆ ಒಂದು ಬ್ಲೌಸ್ 2 ಬ್ಲೌಸ್ ನಮ್ಗೆ ಟೈಮ್ ಇಲ್ಲದ ನಾವು ಮಾಡಿರೋದಿಲ್ಲ, ಅದು ಪೆಂಡಿಂಗ್ ಇರುತ್ತೆ, ಅದು ಕೊಟ್ಟಾಗ ತೊಗೊಂಡು ಹೋಗ್ತೀವಿ. ಅದು ಇದು ತೊಗೊಂಡೋಗಿ 15-20 ದಿನ ಆದ್ರೂ ಅದಕ್ಕೆ ಬರಲ್ಲ. ನಾವು ಎಷ್ಟೋ ಸರ್ತಿ ಎಷ್ಟೋ ಬಟ್ಟೆಗಳು ಬರ್ತಾರೇನೋ, ನಮ್ಗೆ ಖರ್ಚು ಹೋಗುತ್ತೇನೋ, ನಾವು ಇದನ್ನು ತೆಗೋಣ. ಯಾಕಂದರೆ ಎಷ್ಟು ಸಂಪಾದನೆ ಮಾಡಿದ್ರೆ, ಎಷ್ಟು ಕಷ್ಟ ಮಾಡಿ ಕತ್ತು ನೋವು ಮಾಡ್ಕೊಂಡು, ಕಣ್ಣು ಕಳ್ಕೊಂಡು, ಟೊಂಕ ಕಳ್ಕೊಂಡು, ಬಾಡಿನಲ್ಲಿರೋ ಪೇಷನ್ಸ್ ಎಲ್ಲ ಕಳ್ಕೊಂಡು, ಮೈಂಡ್ ಡಿಪ್ರೆಷನ್ಗೆ ಹೋಗಿ ನಾವು ಕೆಲಸ ಮಾಡಿ ಕೊಟ್ಟರೆ ಕೂಡ ಟೈಲರ್ ಅಂಬೋರು ಉದ್ಧಾರ ಆಗ್ತಾ ಇಲ್ಲ. ಇದು ನನ್ನ ಬಾಧೆ, ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಇದೇ ನನ್ನ ಬಾಧೆ. ನೀವು ಏನನ್ನ ಅನ್ಕೊಳ್ಳಿ, ಇದೇ ನನ್ನ ಬಾಧೆ. ಯಾಕಂದ್ರೆ ಯಾಕೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಯಾಕೆ ಕಷ್ಟಗಳು ಬರ್ತಾ ಇದೆ? ಎಲ್ಲ ಫೀಲ್ಡಲ್ಲಿ ಡೆವಲಪ್ಮೆಂಟ್ ಇದೆ, ನಮ್ಮ ಫೀಲ್ಡಲ್ಲಿ ಯಾಕೆ ಡೆವಲಪ್ಮೆಂಟ್ ಇಲ್ಲ? ಅದು ಮೇನು ಟೈಲರ್ಗೆ ಯಾಕಿಲ್ಲ? ಆ ಕಡೆ ಮನೇಲಿ ಹಸ್ಬೆಂಡ್ ಹೆಲ್ಪ್ ಇದ್ದವ್ರಿಗೆ ಬಾಡಿನಲ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ. ಯಾಕಂದರೆ ಅವ್ರಿಗೇನು ತೊಂದರೆ ಇರಲ್ಲ, ಹಸ್ಬೆಂಡು ಮ್ಯಾನೇಜ್ ಮಾಡ್ತಾರೆ ಮನೆಗೆ, ಅವರು ಇವರು ಹೊಲ್ದಿದ್ದು ಇವ್ರು ಜಮಾ ಮಾಡ್ಕೊತಾರೆ. ಬಟ್ ಅವ್ರಿಗೆ ಕಾಯಿಲೆಗಳಂಬು ಜಮಾ ಹೋಗ್ತವೆ. ಯಾಕಂದರೆ ಕಣ್ಣು ನೋವು, ಟೊಂಕ ನೋವು, ಕಾಲು ನೋವು, ಕೈ ನೋವು ಬಂದೇ ಬರುತ್ತೆ. ಸಿಂಗಲ್ ಪೇರೆಂಟ್ ಹೆಣ್ಮಗಳಿಗೆ ಅವಳಿಗಂತೂ ಇದ್ದು ಬೇಡ.
ಇನ್ನು ಏಜ್ ಆಗಿದ್ದವ್ರು ನೀವು ಯಾರ್ಯಾರ ಸೀನಿಯರ್ ಟೈಲರ್ನ ಟಚ್ ಮಾಡಿ ನೋಡಿ, ಯಾರಿಗಾನ ಟಚ್ ಮಾಡಿ ನೋಡಿ, ಇದೇ ಪ್ರಾಬ್ಲಮ್ ಇರ್ತಾರೆ. ಟೈಲರ್ ಲೈಫಲ್ಲಿ ಟೈಲರ್ ಅಂದರೆ ಏನೋ ದರ್ಜಿ, ಒಂದು ದರ್ಜಿನಿಂದ ನಾವು ಟೈಲರ್ಗೆ ಬಂದೀವಿ. ಇವಾಗ ಅದನ್ನು ಫ್ಯಾಷನ್ ಡಿಸೈನರ್ಗೆ ಹೋಗಿದ್ದಾರೆ ಎಲ್ಲರೂ. ಫ್ಯಾಷನ್ ಡಿಸೈನರು, ಫ್ಯಾಷನ್ ಸ್ಟುಡಿಯೋ ಆ ಥರ ಇಟ್ಕೊತಾರೆ ಇವು ಬೋರ್ಡ್ಗಳು. ಯಾಕಂದರೆ ಬೋಟಿಕ್ಕು ಎಲ್ಲ ಒಂದೇ, ಎಲ್ಲ ಅದೇನಂತಾರೆ ತೆಲುಗುನಾಗ ಕಲ್ಪಿಕೊಟ್ರೆ ಕಾವೇಟ್ರಂಗ ಅಂತ ತೆಲುಗುನಾಗ ಹೇಳ್ತಾರೆ. ಎಲ್ಲ ಮಿಕ್ಸ್ ಮಾಡಿದ್ರೆ ಅಲ್ಲಿಗೆ ಬರುತ್ತೆ. ಎಲ್ಲರೂ ಅವರೇ ಕಟ್ ಮಾಡೋದು, ಬಟ್ಟೆ ಹೊಲಿಯೋದು ಎಲ್ಲರೂ ಅವರೇ, ಎಂಥ ಡಿಸೈನರ್ ಅದು ಕೂಡ. ಬಟ್ ಡೆವಲಪ್ಮೆಂಟ್ ಯಾಕಿಲ್ಲ? ನಂದು ಇದೇ ಕ್ವಶನ್, ನನ್ನ ಮನಸ್ಸಲ್ಲಿ ಎಷ್ಟು ಸರ್ತಿ ಕ್ವಶನ್ ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಲೈಫಲ್ಲಿ ಕೂಡ ಈ ಥರ ಆಗಿದ್ರೆ ಇದನ್ನ ಯಾವ ಥರ ಸಾಲ್ವ್ ಮಾಡ್ಕೋಬೋದು ಅಂತ ನಿಮ್ಗೆ ಏನಾರು ಅನಿಸಿದ್ರೆ, ನಾವು ಯಾವ ಥರ ಮುಂದೆ ಬರ್ಬೋದು. ಕಸ್ಟಮರ್ದು ಸ್ವಲ್ಪ ಲೂಸ್ ಆದರೆ ಕಸ್ಟಮರ್ ಪ್ರಾಬ್ಲಮ್, ಸ್ವಲ್ಪ ಟೈಟ್ ಆದರೆ ಕಸ್ಟಮರ್ ಪ್ರಾಬ್ಲಮ್, ಸ್ವಲ್ಪ ಏನಂದರೆ ಟೈಲರ್ ಓಡೋಗ್ತಾನೆ. ಟೈಲರ್ನೇ ಏನು ಅನ್ಬಾರ್ದು, ಕಸ್ಟಮರ್ನ ಏನು ಅನ್ಬಾರ್ದು. ಟೈಮ್ಗೆ ರೆಂಟ್ ಕಟ್ಟಲಿಲ್ಲ ಅಂದರೆ ಓನರ್ಗೂ ಓನರ್ ಹತ್ರ ನಾವು ಮಾತಾಡೋಕ್ಕೆ ಆಗಲ್ಲ. ಮತ್ತು ಕರೆಂಟ್ ಬಿಲ್ ಟೈಮ್ ಕಟ್ಟಲಿಲ್ಲ ಅಂದರೆ ಅವ್ನು ಕರೆಂಟ್ ಕಟ್ ಮಾಡ್ತಾನೆ. ಇವೆಲ್ಲನೂ ಸಫರ್ ಆಗಿ ಒಂದು ಹೆಣ್ಮಗಳಾಗಲಿ ಒಂದು ಗಂಡ್ಮಗಳು ಯಾರನ್ನಾಗಲಿ, ನೀವಾಗಲಿ ನಾನಾಗಲಿ, ಈ ಥರ ಲೈಫ್ ಲೀಡ್ ಮಾಡ್ತಾ ಇದ್ರೆ ನೀವು ನಿಮ್ಮ ಬಾಧೆನ ನನ್ನ ಜೊತೆಗೆ ಹಂಚ್ಕೊಬೇಕು ಅಂದ್ಕೊಂಡ್ರೆ ನನಗೆ ಕಾಮೆಂಟ್ ಮಾಡಿ. ನನ್ನ ಮನಸ್ಸಿನಲ್ಲಿ ನೋವು ನಿಮಗೆ ಶೇರ್ ಮಾಡಿದ್ದೀನಿ. ವಿಡಿಯೋನ ಹೇಳ್ಬೇಕಾದ್ರೆ ತುಂಬ ಲಾಂಗ್ ಆಗುತ್ತೆ. ಸೊ ಇವತ್ತಿಗೆ ನಮ್ಮ ಲೈಫಲ್ಲಿ ಡೆವಲಪ್ಮೆಂಟ್ ಇಲ್ಲ, ಯಾಕೆ? ಇದು ನನ್ನ ಕ್ವಶನ್. ನೀವು ಏನೇನು ಗೊತ್ತಾದರೆ ನನಗೆ ಆನ್ಸರ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಆರಾಮಾಗಿರಿ. ಥ್ಯಾಂಕ್ ಯು. ನಮಸ್ತೆ.